ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಏನಪ್ಪ ಅಂದರೆ, ಸೆಟ್ ರಿಸಲ್ಟ್ ಅನೌನ್ಸ್ ಆದಮೇಲೆ, ಕಟ್ ಆಫ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಬಂದಿದೆ. ಏನು ಅಂದರೆ, ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ SC ABC ಅಂತಂದು ಹೇಳಿ ಕೆಟಗರಿ ಮಾಡಿದ್ದಾರೆ, ಹೌದಾ? ಸೊ ಇದ್ರ ಬಗ್ಗೆ ನಮಗೆ ಸ್ಟಾರ್ಟಿಂಗ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಫೈನಲಿ ನಮಗೆ ಯಾವಾಗ ಗೊತ್ತಿರೋದು ಅಂತಂದರೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ತಿರ್ಬೇಕಾದ್ರೆ ಇದು ಏನು ಅಂದರೆ ಈ ಥರ ಆಪ್ಷನ್ ಬಂದುಬಿಟ್ಟು ನಮ್ಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲಿಕ್ಕೆ ಕೊಟ್ಟಿದ್ದರು. ಆ ಟೈಮಲ್ಲಿ ನಮಗೆ ಅದರ ಅವೇರ್ನೆಸ್ಸೇ ಇರಲಿಲ್ಲ ಅಂತ ಒಂದಷ್ಟು ಜನ ಸ್ಟೂಡೆಂಟ್ಸು ಕೇಳಿದರು. ಸೊ ಅದ್ರ ಬಗ್ಗೆ ಈ ವಿಡಿಯೋನಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಬಿಫೋರ್ ಏನಂದರೆ, ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪ್ರಕಟಣೆ ಬಂದಿದೆ. ಏನಪ್ಪ ಅಂದರೆ, ಕರ್ನಾಟಕದ ಪ್ರಾಧಿಕಾರದ ಮುಖ್ಯ ನಿರ್ದೇಶಕರಾದಂಥ H. ಪ್ರಸನ್ನ ಅವರು ಏನಂತ ತಿಳಿಸಿದ್ದಾರೆ, ಇನ್ನೊಂದು ಅಪ್ಕಮಿಂಗ್ 15 ಡೇಸ್ ಒಳಗಡೆ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಾವು ಮಾಡ್ತೀವಿ ಅಂತಂದು ಹೇಳಿ ತಿಳಿಸಿದ್ದಾರೆ. ಸೊ ಅದೇ ಥರನಾಗಿ ಮೀಸಲಾತಿ ಅನ್ವಯನೇ ನಾವು ರಿಸಲ್ಟ್ನ ಅನೌನ್ಸ್ ಮಾಡಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ. ಸೊ ಲಾಸ್ಟ್ ಕ್ಲಾಸ್ ಒಳಗಡೆ ಒಂದಷ್ಟು ಜನ ಏನಂತಂದರೆ ಮೆಸೇಜಸ್ನ ಮಾಡಿದರು. ಏನಂದರೆ, ಈ ಮೀಸಲಾತಿಗೆ ಸಂಬಂಧಿಸಿದಂತೆ ಕ್ಲಾರಿಟಿ ಕೊಡಿ, ಒಂದು ವಿಡಿಯೋ ಮಾಡಿ ಅಂತಂದು ಹೇಳಿ ಮೆಸೇಜಸ್ನ ಮಾಡಿದರು. ಸೊ ಇದರ ರಿಲೇಟೆಡ್ ನನಗೆ ತಿಳಿದ ಮಟ್ಟಿಗೆ ಒಂದಷ್ಟು ಅಂಶಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ಸೊ ಇವರು ಏನಂದರೆ SC ABC ಅಂತಂದು ಹೇಳಿ ಕೆಟಗರೀಸ್ನ ಹಾಕಿ ನಮಗೆ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ, ಹೌದಾ? ಫಸ್ಟು ನನಗೆ ಗೊತ್ತಿರೋ ಥರ ಏನು ಅಂದರೆ, ಫಸ್ಟ್ ಇವರು ಒಂದಷ್ಟು ರೂಲ್ಸ್ನ ಫಾಲೋ ಅಪ್ ಮಾಡಬೇಕಿತ್ತು. ಏನು ಅಂದರೆ, ಒಂದು ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೂ ಈ ಥರ ABC ಅಂತ ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ನ ನೀಡಿ ನೋಟಿಫಿಕೇಷನ್ ಒಳಗಡೆ ನಿಮಗೆ ಅದನ್ನ ಅಪ್ಲೈ ಮಾಡಲಿಕ್ಕೆ ಕೊಡಬೇಕಿತ್ತು, ಹೌದಾ? ಇವರೇನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ತಿರ್ಬೇಕಾದ್ರೆ ಏನು ಮಾಡಿದರು, ಈ ABC ಅಂತಂದು ಹೇಳಿ ಆಪ್ಷನ್ಸ್ನ ನಮಗೆ ಕೊಟ್ಟರು. ಬಿಫೋರ್ ಅದರ ಅವೇರ್ನೆಸ್ಸು ಎಲ್ಲರಿಗೂ ರೀಚ್ ಆಗೋ ಥರ ಕೊಟ್ಟಿದ್ರು ಅಂದರೆ ನಿಮಗೆ ಗೊತ್ತಿರ್ತಿತ್ತು, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ತಿರ್ಬೇಕಾದ್ರೆ ನೀವು ಯಾವ ಅಂಡರ್ ಬರ್ತಿದ್ರಿ ಆ ಕ್ಯಾಸ್ಟ್ ಸೆಲೆಕ್ಷನ್ನ ಮಾಡ್ತಿದ್ರಿ. ಬಟ್ ಇಲ್ಲೇನಾಗಿಬಿಟ್ಟಿದೆ, ಆ ಅಭ್ಯರ್ಥಿಗಳು ಏನು ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಈ ಥರ ಕೆಟಗರಿ ಕೇಳಾದ್ಮೇಲೆ ಸಡನ್ನಾಗಿ ಅವ್ರಿಗೇನಿತ್ತು, ಅವ್ರಿಗೆ ಕ್ಯೂರಿಯಾಸಿಟಿ, ಹೌದಾ? ನಿಮಗೆ ಕ್ಯೂರಿಯಾಸಿಟಿ ಇತ್ತು, ನಮ್ಮದು ಎಲ್ಲಿ ಬಂದಿದೆ, ಯಾವ ಪ್ಲೇಸಲ್ಲಿ ಬಂದಿದೆ, ಅದು ಯಾವ ಕಾಲೇಜಸ್ ಒಳಗಡೆ ಬಂದಿದೆ ನಮ್ಮ ಎಕ್ಸಾಮನ್ನು ಕ್ಯೂರಿಯಾಸಿಟಿ ಬೇಸ್ ಮೇಲೆ ಒಂದಷ್ಟು ಜನ ಏನು ಮಾಡಿದ್ದಾರೆ, ತಮಗೆ ಯಾವುದೋ ತಿಳಿತದ ಏನೋ ಬಿನೋ ಸಿನೋ ಒಂದು ಆಪ್ಷನ್ ಹಾಕಿ ಏನೋ ಹಾಲ್ ಟಿಕೆಟ್ ಎಲ್ಲಿ ಬಂದಿದೆ ಅಂತ ಹೇಳಿ ಸರ್ಚ್ ಮಾಡಿದ್ದಾರೆ. ಬಟ್ ಏನಂದರೆ, ಇದು ಫಸ್ಟು ಟೈಮ್ ನೀವೇನು ಟಚ್ ಮಾಡ್ತಿರಲ್ಲ A or B or C ಅಂತಂದು ಹೇಳಿ ಅದೇ ಡಿಫಾಲ್ಟಾಗಿ ಸೇವ್ ಆಗಿಬಿಟ್ಟಿರುತ್ತೆ. ಅವ್ರು ನಮಗೆ ಎಡಿಟ್ ಆಪ್ಷನ್ ಕೊಟ್ಟಿದ್ರೆ ಏನಾದರೂ ಮುಂದೆ ಮಾಡಲಿಕ್ಕೆ ಬರ್ತಿತ್ತು, ಹೌದಾ? ಬಟ್ ಈ ಥರ ಒಂದಷ್ಟು ಅಭ್ಯರ್ಥಿಗಳು ಅಂದರೆ, ಇವಾಗ SCA ಅಂತ ಒಂದು ಪರ್ಸನ್ ಇರ್ತಾನೆ ಅಂದ್ಕೊಳ್ರಿ, ಹೌದಾ? ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ SCA ಅನ್ನೋದು ಒಂದು ಕ್ಯಾಟಗರಿ, ಬಟ್ ಅವ ಮಿಸ್ಟೇಕಾಗಿ B ಅಂತ ಹಾಕಿಬಿಟ್ಟಿರ್ತಾನೆ. ಇಲ್ಲೇ ನೋಡಿರಿ, SC Bದವ್ರಿಗೆ 154 ಕಟ್ ಆಫ್ ನಿಂತಿರುತ್ತೆ, ಹೌದಾ? ಅವ ಹಾಕಿರೋದೇನು SCA ಅಂಥೇಳಿ, ಅವನಿಗೆ 154 ಬಿದ್ರೂ ಇವಾಗ ಪಾಸ್ ಅಂತ ಕನ್ಸಿಡರ್ ಆಗೋಲ್ಲ, 156 ಬಿದ್ರೂ ಪಾಸ್ ಅಂತ ಕನ್ಸಿಡರ್ ಆಗೋಲ್ಲ. ಬಿಕಾಸ್ ಆಫ್ SCA ಅನ್ನೋರಿಗೆ 158 ಕಟ್ ಆಫ್ ನಿಂತಿದೆ, ಅವನ ರಿಸಲ್ಟು ಕೂಡ ಅದೇ ಬರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸು ಜಾಸ್ತಿ ಅಭ್ಯರ್ಥಿಗಳಿಗೆ ಆಗಿದೆ. ಸೊ ನೀವೇನು ಮಾಡಬೇಕು ಅಂದರೆ, ನನ್ನ ಕೇಳಿದರೆ, ಒಂದು ಫಸ್ಟು KAದವ್ರಿಗೆ ಕಾಲ್ ಮಾಡಿ, ಈ ಥರ ನನ್ನ ಫ್ರೆಂಡ್ಸ್ದು ನಮ್ಮದು ಈ ಥರ ಪ್ರಾಬ್ಲಮ್ ಆಗಿದೆ, ನೀವೊಂದು ಸತಿ ಆಪ್ಷನ್ನ ಕೊಡ್ಬೋದಲ್ಲ ಅಂತ, ಏನು ಈ ಥರ ಎಡಿಟ್ ಆಪ್ಷನ್ನ ಕೊಡ್ಬೋದಲ್ಲ ಅಂತಂದು ಹೇಳಿ ಒಂದು ಸತಿ ಕೇಳ್ಕೊಳ್ಳಿ. ಅದು ಆಗಲಿಲ್ಲ ಅಂತಂದರೆ ಇನ್ನು ರಿಸಲ್ಟ್ ಬಂದು ಜಾಸ್ತಿ ದಿನ ಏನಾಗಿಲ್ಲ, ಹೌದಾ? ಸೊ ಇಷ್ಟರೊಳಗಡೆ ನೀವೇನು ಮಾಡ್ಬೋದು, ನೀವು ಇಷ್ಟರು ಸೇರಿಸಿ ಒಂದು ಗ್ರೂಪ್ ಮಾಡಿಕೊಂಡು KAಗೆ ಹೋಗಿ ಅಲ್ಲಿ ಇದನ್ನು ಕಂಪ್ಲೇಂಟ್ ರೇಸ್ ಮಾಡಿದರೆ ಏನೋ ಒಂದು 50% ಸಾಲ್ವ್ ಆಗ್ಬೋದು ಅನ್ನೋದು ನನ್ನ ಸಜೆಷನ್ಸ್, ಓಕೆನಾ? ಸರಿ, ಓಕೆ. ನೆಕ್ಸ್ಟ್ ಏನು ಅಂದರೆ, ಒಂದಷ್ಟು ಜನ ಕೇಳ್ತಾ ಇದ್ದರು, ಏನು ನಾನು ಏನು ಫಾರ್ ಎಕ್ಸಾಂಪಲ್ ಇದೇ ಕಾಮರ್ಸಿಂದ ಅಂತ ತೊಗೊಳೋದಾದರೆ ನನಗೆ 180 ಮಾರ್ಕ್ಸ್ ಬಿದ್ದಿದೆ, ನಂದು 3B ಕ್ಯಾಟಗರಿ 180 ಮಾರ್ಕ್ಸ್ ಬಿದ್ದಿದೆ, ಅಂದರೆ ಜನರಲಲ್ಲಿ ನಾನು ಪಾಸ್ ಆಗಿದ್ದೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋದಾಗ ನಾನು 3B ಸರ್ಟಿಫಿಕೇಟ್ನು ತೊಗೊಂಡು ಹೋಗಬೇಕಾ, ಕ್ಯಾಸ್ಟ್ ಸರ್ಟಿಫಿಕೇಟು ಅಂಥೇಳಿ. ಸೊ ಆ್ಯಕ್ಚುಲಿ ಈ ಜನರಲ್ ಮೆರಿಟಲ್ಲೇ ಯಾರೇ ಪಾಸ್ ಆದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ನೆಸಸರಿ ಇರಲ್ಲ 99%.
ಬಟ್ ನಮಗೆ ರಿಸ್ಕ್ ತೊಗೊಳೋದು ಬೇಡ, ಯಾಕಂದರೆ ಇಷ್ಟು ದೂರದಿಂದ ಹೋಗಿರ್ತೀವಿ ನಾವು, ಅಲ್ಲಿ ಬೆಂಗಳೂರಲ್ಲೇ ಹೋಗಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕು, ಹೌದಾ? ಅಷ್ಟು ದೂರದ ಕಡೆನೇ ಹೋಗಿದ್ದೀವಿ ಅಂದರೆ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡಿಂದ ಹಿಡಿದು ಎಲ್ಲ ಡಾಕ್ಯುಮೆಂಟ್ಸ್ನೂ ತೊಗೊಂಡು ಹೋಗೋದು ಭಾಳ ಚಲೋ. ಒಂದು ಇನ್ನೊಂದಷ್ಟು ಜನ ಏನಂದರೆ ಅಪ್ಲೈ ಮಾಡೋವಾಗ ಇನ್ಕಮ್ ಸರ್ಟಿಫಿಕೇಟ್ ಡೇಟು ಓಕೆ ಇತ್ತು, ಅಂದರೆ ಅವೈಲೇಬಲ್ ಇತ್ತು, ಜಾರಿಯಲ್ಲಿತ್ತು, ಬಟ್ ಇವಾಗ ಇನ್ಕಮ್ ಸರ್ಟಿಫಿಕೇಟಲ್ಲಿ ಡೇಟ್ ಮುಗ್ದಿದೆ, ಇವಾಗ ಏನು ಮಾಡಬೇಕು ಮ್ಯಾಮ್ ಅಂತ ಕೇಳ್ತಾಯಿದ್ರು. ಅಂದರೆ ಫಾರ್ ಎಕ್ಸಾಂಪಲು ನವೆಂಬರ್ 1ವರೆಗೂ ಆ ಇನ್ಕಮ್ ಸರ್ಟಿಫಿಕೇಟ್ ಚಾಲ್ತಿಯಲ್ಲಿತ್ತು, ನವೆಂಬರ್ 1ನಿಂದ ಏನಾಗಿದೆ ಅದು ಡೇಟ್ ಮುಗ್ದುಬಿಟ್ಟಿದೆ, ಇವಾಗ ಏನು ಮಾಡಬೇಕು? ನೀವೇನು ಮಾಡಿರಿ, ಈ ಸದ್ಯದೊಳಗಡೆನೇ ಅರ್ಜೆಂಟಲ್ಲಿ, ತುಂಬ ಅರ್ಜೆಂಟಲ್ಲಿ ಇನ್ಕಮ್ ಸರ್ಟಿಫಿಕೇಟ್ಸ್ನ ಮಾಡಿಸಿಟ್ಕೊಂಬಿಡ್ರಿ. ಓಕೆ, ಇವಾಗ ಮಾಡಿಸಿಟ್ಕೊಂಡ್ರಿ ಅಂದರೆ ಇಟ್ಕೊಳೋದ್ರ ಜೊತೆಗೆ ಲಾಸ್ಟ್ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ರಲ್ಲ ಅದನ್ನು ತೊಗೊಂಡು ಹೋಗಿ, ಇವಾಗ ನೀವು ಹೊಸದೇನು ಮಾಡಿಸಿರ್ತೀರಲ್ಲ ಅದನ್ನು ತೊಗೊಂಡು ಹೋಗಿ, ಎರಡೂ ಅಲ್ಲಿ ವೆರಿಫಿಕೇಷನಲ್ಲಿ ತೋರಿಸ್ಬೇಕಾಗತ್ತೆ. ಓಕೆ, ಸೊ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಏನಾದರೂ ಡೌಟ್ಸ್ ಬಂತು ಅಂತಂದರೆ ನಾನು ಸಡನ್ನಾಗಿ ವಿಡಿಯೋ ಮಾಡಿ ಅಪ್ಲೈ ಮಾಡ್ತೀನಿ. ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.